ಫಿಲಮ್ಗಳಲ್ಲಾಗಿರಲಿ ಇಲ್ಲ ಸಿನಿಮಾಗಳಲ್ಲಾಗಲಿ ನೋಡಿರ್ತೀವಿ. ಅಮಿತಾಬ್ ಬಚ್ಚನ್ನ ಇಲ್ಲ ಶತ್ರುಘ್ನ ಸಿನ್ಹಾ ಮಾಡೋದು ಆ ಥರ ಎಲ್ಲ ಅಂದ್ಕೊಂಡಿರ್ತಾರೆ ಜನರು. ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಮುಖನೇ ಚೇಂಜ್ ಮಾಡಿಬಿಡ್ತಾರೆ. ಹೌದು, ಮುಖ ಚೇಂಜ್ ಮಾಡ್ತೀವಿ, ಆದರೆ ಯಾವ ಥರ ಚೇಂಜ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಇವತ್ತಿನ ವಿಷಯ ಏನು ಮಾತಾಡಬೇಕು ಅಂದರೆ ಪ್ಲಾಸ್ಟಿಕ್ ಸರ್ಜರಿ ಅನ್ನೋದ್ರ ಬಗ್ಗೆ ತುಂಬ ಜನರಲ್ಲಿರೋ ಮಿಸ್ಕನ್ಸೆಪ್ಷನ್ ಬಗ್ಗೆ ಹೇಳಬೇಕು ಅಂತ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ನವೀನ್ ಅಂತ. ನಾನು ಪ್ಲಾಸ್ಟಿಕ್ ಸರ್ಜನ್. ಆದಿಚುಂಚನಗಿರಿ ಮೆಡಿಕಲ್ ಕಾಲೇಜಲ್ಲಿ ನಾನು ಪ್ರೊಫೆಸರ್ ಆ್ಯಂಡ್ HOD ಆಫ್ ಡಿಪಾರ್ಟ್ಮೆಂಟ್ ಆಫ್ ಪ್ಲಾಸ್ಟಿಕ್ ಸರ್ಜರಿ ಇದ್ದೀನಿ. ಇವತ್ತಿನ ವಿಷಯ ಏನು ಮಾತಾಡಬೇಕು ಅಂದರೆ ಪ್ಲಾಸ್ಟಿಕ್ ಸರ್ಜರಿ ಅನ್ನೋದ್ರ ಬಗ್ಗೆ ತುಂಬ ಜನರಲ್ಲಿರೋ ಮಿಸ್ಕನ್ಸೆಪ್ಷನ್ ಬಗ್ಗೆ ಹೇಳಬೇಕು ಅಂತ. ಈಗ ನಾವು ಫಿಲಮ್ಗಳಲ್ಲಾಗಿರಲಿ ಇಲ್ಲ ಸಿನಿಮಾಗಳಲ್ಲಾಗಲಿ ನೋಡಿರ್ತೀವಿ. ಅಮಿತಾಬ್ ಬಚ್ಚನ್ನ ಇಲ್ಲ ಶತ್ರುಘ್ನ ಸಿನ್ಹಾ ಮಾಡೋದು ಆ ಥರ ಎಲ್ಲ ಅಂದ್ಕೊಂಡಿರ್ತಾರೆ ಜನರು. ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಮುಖನೇ ಚೇಂಜ್ ಮಾಡಿಬಿಡ್ತಾರೆ. ಹೌದು, ಮುಖ ಚೇಂಜ್ ಮಾಡ್ತೀವಿ, ಆದರೆ ಯಾವ ಥರ ಚೇಂಜ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಈ ಪ್ಲಾಸ್ಟಿಕೋಸ್ ಅನ್ನೋದು ಒಂದು ಲ್ಯಾಟಿನ್ ವರ್ಡ್, ಟು ಮೋಲ್ಡ್ ಅಂತ. ಅಂದರೆ ಕನ್ನಡದಲ್ಲಿ ಹೇಳಬೇಕು ಅಂದರೆ ಒಂದು ಶೇಪ್ ಕೊಡೋದು ಅಂತ. ಇಲ್ಲಿ ನಾವು ಪ್ಲಾಸ್ಟಿಕ್ನ ಯೂಸ್ ಮಾಡಲ್ಲ, ಅಥವಾ ಬೇರೆಯವ್ರ ಮುಖನ ತೆಗೆದು ಇನ್ನೊಬ್ರ ಮುಖಕ್ಕೆ ಹಾಕೋದು ಆ ಥರನೂ ಮಾಡಲ್ಲ. ನಾವು ಮಾಡೋ ಅಂಥದ್ದು ಏನು ಅಂದರೆ ಒಬ್ಬ ಮನುಷ್ಯನಲ್ಲಿ ಇರೋ ಚರ್ಮ ಆಗಿರಲಿ, ಮಾಂಸಖಂಡ ಆಗಿರಲಿ, ಇಲ್ಲ ಮೂಳೆ ಆಗಿರಲಿ, ಅದಕ್ಕೆ ಒಂದು ಶೇಪ್ ಕೊಟ್ಟು ಅದನ್ನು ಬೇರೆ ಕಡೆ ಎಲ್ಲಿಗೆ ಕಮ್ಮಿ ಇರುತ್ತೆ ಅಥವಾ ಡಿಫೆಕ್ಟ್ ಇರುತ್ತೆ ಅಲ್ಲಿಗೆ ಹಾಕ್ತೀವಿ ನಾವು. ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ತುಂಬ ರೀತಿಯ ವೈವಿಧ್ಯವಾದ ಸರ್ಜರಿಗಳಿದ್ದಾವೆ. ಅದರಲ್ಲಿ ಒಂದು ಏನಂದರೆ ಬರ್ನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಈಗ ಬರ್ನ್ಸ್ ಅಥವಾ ಸುಟ್ಟಗಾಯದಲ್ಲಿ ಏನಾಗುತ್ತೆ ಅಂದರೆ, ಸುಟ್ಟಗಾಯದಲ್ಲಿ 3 ಥರ ವಿಧಗಳಿದ್ದಾವೆ. ಒಂದು ನಾವು ಏನು ನೇಕೆಡ್ ಫ್ಲೇಮ್ಸ್ ಅಂತ ಹೇಳ್ತೀವಿ, ಅಂದರೆ ಬೆಂಕಿಯಿಂದ ಸುಟ್ಕೊಳ್ಳೋದು. ಎರಡನೇದು ಕೆಮಿಕಲ್ ಬರ್ನ್ಸ್ ಅಂತ. ಕೆಮಿಕಲ್ ಬರ್ನ್ಸಲ್ಲಿ ಇಲ್ಲ, ಇದು ಕಾಮನ್ ಆಗಿ ಮನೆಗಳಲ್ಲಿ ಫಿನೈಲ್ ಯೂಸ್ ಮಾಡೋದು, ಇಲ್ಲ ಆ್ಯಸಿಡಿಂದ ಬರ್ನ್ಸ್ ಆಗೋದು, ಅದು ಎರಡನೇ ರೀತಿ. ಮೂರನೇ ರೀತಿ ಎಲೆಕ್ಟ್ರಿಕ್ ಬರ್ನ್ಸ್ ಅಂತ ಹೇಳ್ತೀವಿ, ಅಂದರೆ ಶಾಕ್ ಹೊಡೆದು ಬರ್ನ್ಸ್ ಆಗೋದು ಆ ಥರ. ಈಗ ನಾವು ಬರ್ನ್ಸ್ ಆದಾಗ ಏನು ಮಾಡ್ತೀವಿ ಅಂದರೆ, ಈಗ ಮನೆಗಳಲ್ಲಿ ಎಷ್ಟು ನಾವು ಕ್ಯಾಶುಯಾಲಿಟಿಲಿ ಕೇಸಸ್ ನೋಡಿದಾಗ ಏನಾಗುತ್ತೆ ಅಂದರೆ, ಟೂತ್ ಪೇಸ್ಟು ಇಲ್ಲ ಹಳದಿ ಇಲ್ಲ ಕಾಫಿ ಪೌಡರು ಇಂಥದನ್ನೆಲ್ಲ ಹಾಕ್ಕೊಂಡು ಬರ್ತಾರೆ. ಇದೆಲ್ಲ ಮಾಡಬಾರ್ದು. ಮೇನ್ ಆಗಿ ಇಂಪಾರ್ಟೆಂಟು, ಇವಾಗ ಬೆಂಕಿ ಎತ್ಕೊಂಡಾಗ ಏನು ಮಾಡಬೇಕು, ಫಸ್ಟ್ ಏಡ್ ಮನೆಯಲ್ಲಿ ಅಂದರೆ ನೀರಲ್ಲಿ ಅದನ್ನು ನೆನೆಸ್ಬೇಕು. ನೀರಲ್ಲಿ ಅಂದರೆ ಕೂಲ್ ವಾಟರಲ್ಲಿ, ಅಂದರೆ ಅದು ಏನು ಬೆಂಕಿ ಶಾಖ ಇರ್ತದೆ ಮೈಯಲ್ಲಿ ಅದು ಎಲ್ಲನೂ ಆ ನೀರು ಅದು ತನ್ನಲ್ಲಿ ತಗೊಂಡು ಆಚೆಗೆ ಹೋಗ್ಬೇಕು. ಆ ಥರ ಮಾಡಬೇಕು. ತಕ್ಷಣ ಬೆಂಕಿ ಹತ್ತಿಕೊಂಡು ಎಲ್ಲ ಆರಿಸಿದ್ಮೇಲೆ ಮೊದಲು ಮಾಡಬೇಕಾಗಿರೋದು ಕೂಲಿಂಗ್. ತದನಂತರ ಕರ್ಕೊಂಡು ಬಂದು ಆಸ್ಪತ್ರೆಯಲ್ಲಿ ಮಾಡಿದ್ರೆ ನಾವು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ. ಟ್ರೀಟ್ಮೆಂಟಲ್ಲಿ ನಾವು ವಿಧವಾಗ್ತದೆ. ಒಂದು ಏನಂದರೆ, ಮೇಲ್ಭಾಗ ಮಾತ್ರ, ಸ್ಕಿನ್ನಿನ ಮೇಲ್ಭಾಗ ಮಾತ್ರ, ಮೇಲಿನ ಪದರ ಮಾತ್ರ ಇನ್ವಾಲ್ವ್ ಆಗಿದ್ರೆ ಅದಕ್ಕೆ ಆಯಿಂಟ್ಮೆಂಟು ಇಲ್ಲ ಮಾತ್ರೆಗಳಲ್ಲೇ ಸರಿಪಡಿಸ್ಬೋದು. ಡೀಪ್ ಆಗಿ ಅಂದರೆ 2nd ಡಿಗ್ರಿ ಬರ್ನ್ಸ್ ಏನಾದರೂ ಆಗಿದೆ ಅಂದರೆ ಚರ್ಮ ಪೂರ್ತಿ ಇನ್ವಾಲ್ವ್ ಆಗಿದೆ ಅಂದರೆ ಅದಕ್ಕೆ ಬೇರೆ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ. 3rd ಡಿಗ್ರಿ ಬರ್ನ್ಸ್ ಅಂದರೆ ಪೂರ್ತಿ ಸ್ಕಿನ್ ಸುಟ್ಟೋಗಿ ಕೆಳಗಡೆ ಮಾಂಸಖಂಡವರೆಗೂ ಹೋಗಿದೆ ಅಂದರೆ ಅದಕ್ಕೆ ಬೇರೆ ರೀತಿ ಟ್ರೀಟ್ಮೆಂಟ್ ಕೊಡ್ತೀವಿ. ಇಲ್ಲ 4th ಡಿಗ್ರಿ ಬರ್ನ್ಸ್, ಮಸಲ್ಸ್ ಇನ್ವಾಲ್ವ್ ಆಗಿದೆ, ಬೋನ್ ಇನ್ವಾಲ್ವ್ ಆಗಿದೆ ಅಂದರೆ ಅದಕ್ಕೂ ಬೇರೆ ರೀತಿ ಕೊಡ್ತೀವಿ. ಈಗ ನಮ್ಮ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಬರ್ನ್ಸ್ ICU, ಬರ್ನ್ ಸರ್ಜರಿ ಇವೆಲ್ಲವನ್ನೂ ನಾವು ಮಾಡ್ತಿದ್ದೀವಿ. ಈಗ ಮುಂಚೆ ಆಗಿದ್ರೆ ನಾವು ಬೆಂಗಳೂರಿಗೆ ಹೋಗಬೇಕು ಟ್ರೀಟ್ಮೆಂಟ್ಗೆ, ಆ ರೀತಿ ಇರ್ತಿತ್ತು. ಬಟ್ ಇವಾಗ ಆಗಿಲ್ಲ. ಇಲ್ಲೇನೆ ಸುಸಜ್ಜಿತವಾದ ಕೊಠಡಿಗಳಿದ್ದಾವೆ, ಆಪರೇಷನ್ ಥಿಯೇಟರ್ಗಳಿದ್ದಾವೆ, ICUಗಳಿದ್ದಾವೆ, ನುರಿತ ತಜ್ಞರಿದ್ದೀವಿ ನಾವೆಲ್ಲರೂ ಸೇರಿಕೊಂಡು ಈಗ ಬರ್ನ್ಸ್ ಅನ್ನೋದು ಟ್ರೀಟ್ಮೆಂಟ್ ಯಾವುದೇ ಆಗಿರಲಿ. ಫಸ್ಟೆಲ್ಲ ಏನಾಗ್ತಿತ್ತು ಅಂದರೆ 30% ಇಲ್ಲ 40% ಮೇಲಿರೋ ಬರ್ನ್ಸ್ನೆಲ್ಲ ಬರೀ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲೇ ಮಾಡಬೇಕು, ಆ ಥರ ಎಲ್ಲ ಇರ್ತಿತ್ತು. ಈಗ ನಮ್ಮದ್ರಲ್ಲೇ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇರೋದ್ರಿಂದ ಬರ್ನ್ಸ್ಗೆ ಟ್ರೀಟ್ಮೆಂಟ್ ಎಲ್ಲ ನಾವು ಇಲ್ಲೇ ಕೊಡ್ತೀವಿ. ಬರ್ನ್ಸ್ಗೆ ಟ್ರೀಟ್ಮೆಂಟಲ್ಲಿ ವಿವಿಧ ರೀತಿಯಲ್ಲಿ ಇರ್ತವೆ. ಒಂದು ಮೆಡಿಸನಲ್ಲೇ ಕ್ಲಿಯರ್ ಮಾಡ್ಬೋದು, ಇಲ್ಲ ಮೇಲ್ಗಡೆ ಆಯಿಂಟ್ಮೆಂಟ್ ಹಾಕಿ ಅದರಲ್ಲೇ ಕ್ಲಿಯರ್ ಮಾಡ್ಬೋದು. ಇನ್ನು ಸ್ವಲ್ಪ ಇದರಲ್ಲಿ ಏನಾಗುತ್ತೆ ಅಂದರೆ, ಟ್ರೀಟ್ಮೆಂಟಲ್ಲಿ ಅದಕ್ಕೆ ಕೆಟ್ಟು ಸುಟ್ಟೋಗಿರೋ ಚರ್ಮನೆಲ್ಲ ತೆಗೆದು ಅದಕ್ಕೆ ನಾವು ಬೇರೆ ಕಡೆಯಿಂದ, ಅದೇ ವ್ಯಕ್ತಿಯ ಮೈಯಿಂದ ಬೇರೆ ಕಡೆಯಿಂದ ಚರ್ಮ ತೆಗೆದು ಅಲ್ಲಿಗೆ ಹಾಕುವ ರೀತಿಯಲ್ಲಿ ಇರುತ್ತೆ. ಈಗ ಹೇಗೆ ಬ್ಲಡ್ ಬ್ಯಾಂಕ್ಗಳಿರುತ್ತೆ ಹಾಗೇನೆ ಇವಾಗ ಸ್ಕಿನ್ ಬ್ಯಾಂಕ್ಸ್ ಅಂತ ಬಂದಿದ್ದಾವೆ. ಈಗ ಬೆಂಗಳೂರಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸ್ಕಿನ್ ಬ್ಯಾಂಕ್ ಅಂತ ಇದೆ. ಅದು ಏನಂದರೆ, ಇಮಿಡಿಯೇಟ್ ಆಗಿ ನಾವೇನಾದ್ರೂ ಬಾಡಿದು ಸುಟ್ಟಿರೋ ಭಾಗನ ನಾವು ಕವರ್ ಮಾಡಬೇಕು ಅಂದರೆ, ಸತ್ತಿರೋ ಮನುಷ್ಯನಿಂದ ತೆಗೆದಿರೋ ಚರ್ಮನ ನಾವು ಅದನ್ನು ಟೆಂಪ್ರವರಿ ಯೂಸ್ ಮಾಡ್ತೀವಿ ಅದನ್ನು ಕವರ್ ಮಾಡೋಕ್ಕೆ. ಇದನ್ನು ಸ್ಕಿನ್ ಬ್ಯಾಂಕ್ಸಲ್ಲಿ ತೊಗೊಂಡು ಬಂದು ಸ್ಕಿನ್ಗಳನ್ನ ಹಾಕೋದು. ಆ ಟ್ರೀಟ್ಮೆಂಟ್ ಪದ್ಧತಿನೂ ನಮ್ಮಲ್ಲಿ ಮಾಡ್ತೀವಿ ನಾವು.
ಅದಲ್ಲದೆ ಇವಾಗ ಸುಟ್ಟು ಗಾಯ ಆದಮೇಲೆ ಸ್ವಲ್ಪ ದಿನ ಆದಮೇಲೆ ಸರಿಯಾಗಿ ನೋಡ್ಕೊಳ್ದೇ ಇದ್ರೆ ಅದೇನಾಗುತ್ತೆ, ಬರ್ನ್ಸ್ ಕಂಟ್ರಾಕ್ಚರ್ ಅಂತ ಆಗುತ್ತೆ. ಅದೇನಂದ್ರೆ ಡಿಸ್ಫಿಗರ್ಮೆಂಟ್ ಆಗುತ್ತೆ. ಕತ್ತು ಮೈಗೆ ಅಂಟ್ಕೊಂಡಿರೋದು, ಇಲ್ಲ ಕೈ ಆಡ್ಸಕ್ ಆಗದಿರೋದು, ಕೈಗಳೆಲ್ಲ ಶೇಪ್ ಕಳ್ಕೊಂಡಿರೋದು, ಇಂಥದಕ್ಕೆಲ್ಲ ಬರ್ನ್ಸ್ ಕಂಟ್ರಾಕ್ಚರ್ ಆದಾಗ ಬರ್ನ್ಸ್ ಕಂಟ್ರಾಕ್ಚರ್ಗೆ ನಾವು ಟ್ರೀಟ್ಮೆಂಟ್ ಇಲ್ಲೇ ಕೊಡ್ತೀವಿ. ಸೊ ಬರ್ನ್ಸ್ ಚಿಕ್ಕದಾಗಿರ್ಲಿ ಇಲ್ಲ ದೊಡ್ಡದಾಗಿರ್ಲಿ, ಅಥವಾ ಬರ್ನ್ಸ್ ಬೇರೆ ಬೇರೆ ಟ್ರೀಟ್ಮೆಂಟ್ ತಗೊಂಡು ಈಗ ಡಿಸ್ಫಿಗರ್ಮೆಂಟ್ ಆಗಿರಲಿ, ಎಲ್ಲದಕ್ಕೂ ಈಗ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಪ್ಲಾಸ್ಟಿಕ್ ಸರ್ಜರಿ ಅಲ್ಲೇನೆ ನಾವು ಟ್ರೀಟ್ಮೆಂಟನ್ನು ನಾವು ಈಗ ಕೊಡ್ತೀವಿ. ಸೊ ತಮ್ಮಲ್ಲಿ ಏನೇ ಆಗಿರಲಿ, ಏನೇ ವಿಧದ ಬರ್ನ್ಸ್ ಆಗಿರಲಿ ಅಥವಾ ಪ್ಲಾಸ್ಟಿಕ್ ಸರ್ಜರಿಗೆ ಬೇಕಾಗಿರೋ ಯಾವುದೇ ರೀತಿಯ ಟ್ರೀಟ್ಮೆಂಟ್ ಆಗಿರಲಿ, ಈಗ ಇಲ್ಲಿ ನಿಮ್ಮ ಆಸ್ಪತ್ರೆಯಲ್ಲೇ ಲಭ್ಯವಿರುತ್ತೆ. ಧನ್ಯವಾದ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.